ಅಟ್ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಅಲ್ತಾಫ್ ಬೆಳಗುಳ. ಇವತ್ತು ನಾನು ಕರ್ನಾಟಕ ಕಂಡಂತ ಶ್ರೇಷ್ಠ ಕವಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರಿನಲ್ಲಿರುವಂಥ ಪ್ರತಿಷ್ಠಾನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿದ್ದೀನಿ. ಇವತ್ತು ಈ ಪ್ರತಿಷ್ಠಾನವನ್ನು ನೋಡಲಿಕ್ಕೆ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಪ್ರತಿದಿನ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಬಂದಾಗ ಈ ಪ್ರತಿಷ್ಠಾನವನ್ನು ನೋಡ್ಕೊಂಡು ಹೋಗ್ತಾರೆ. ಏನಕ್ಕೆ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ನೋಡ್ಲಿಕ್ಕೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಇದರೊಳಗೆ ಏನಿದೆ ವಿಶೇಷತೆಗಳು, ಇದೆಲ್ಲರ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಾನು ಕೊಡೋದಕ್ಕಿಂತ ಇದರ ನಿರ್ವಾಹಕರಾದಂಥ ನನ್ನ ಕನ್ನಡಿಯಲ್ಲಿ ಎಂಬಂತ ಅಂಕಣ ಬರೆದು ಫೇಮಸ್ ಆಗಿರುವಂತಹ ನಂದೀಶ್ ಬಂಕೆನಹಳ್ಳಿ ಅವರು ಕೂಡ ಇದರ ನಿರ್ವಾಹಕರಾಗಿದ್ದಾರೆ. ಅವರೊಂದಿಗೆ ನಾನು ಮಾತಾಡ್ತಾ ಈ ಒಂದು ಪ್ರತಿಷ್ಠಾನದೊಳಗೆ ಏನಿದೆ, ಏನಕ್ಕೆ ಇಷ್ಟೊಂದು ಜನ ಇಲ್ಲಿ ಆಕರ್ಷಿತರಾಗಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ತೇಜಸ್ವಿಯವರ ಬದುಕು ಬರಹ ಮತ್ತು ಚಿಂತನೆಗಳ ಸಾಕಾರಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗ್ತಿದೆ. ಅದರ ಜೊತೆಗೆ ಪ್ರಮುಖ ಆಕರ್ಷಣೆಯಾಗಿ ಇಲ್ಲಿ ಕೀಟ ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ, ಗಾಜಿನ ಓದಿನ ಮನೆ ಮತ್ತು ಕ್ಯಾಲಿಗ್ರಫಿ ಕಲಾಕೃತಿಗಳನ್ನು ಕೂಡ ನೀವು ನೋಡ್ಬೋದು. ಕ್ಯಾಲಿಗ್ರಫಿ ಕಲಾಕೃತಿಗಳು ಅಂದರೆ ತೇಜಸ್ವಿಯವರ ಏನು ವಾಕ್ಯಗಳು, ಸಾಲುಗಳಿದ್ದಾವೆ, ಅವು ತೇಜಸ್ವಿಯವರನ್ನ ಓದ್ಕೊಂಡು ಅವರ ಜೊತೆಗೆ ಅವರನ್ನು ಓದ್ಕೊಳ್ಳದೆ ಇದ್ದವರು ಕೂಡ ಅದರ ಅಭಿಮಾನಿಗಳು. ಆ ಕಾರಣಕ್ಕಾಗಿ ಅವರ ಸಾಲುಗಳನ್ನು ಇಲ್ಲಿ ಕ್ಯಾಲಿಗ್ರಫಿ ಕಲಾವಿದರ ಮೂಲಕ ಅದನ್ನು ಬರೆಸಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದು ಕೂಡ ಒಂದು ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಕ್ಯಾಲಿಗ್ರಫಿ ಅನ್ನೋದು ಒಂದು ಕಲಾ ಪ್ರಕಾರ. ಅದು ಭಾಳಷ್ಟು ಜನಕ್ಕೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಇದು ದೇಶ ವಿದೇಶಗಳಲ್ಲಿ ಕೂಡ ಒಂದು ಜನಪ್ರಿಯ ಒಂದು ಪ್ರಕಾರ. ಅಂದರೆ ಅಕ್ಷರಗಳನ್ನು ಕಲಾತ್ಮಕವಾಗಿ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಬರೆಯುವ ಮೂಲಕ ಆ ಒಂದು ವಾಕ್ಯಕ್ಕೆ, ಆ ಒಂದು ಪದಗಳಿಗೆ ಹೊಸ ಒಂದು ವಿನ್ಯಾಸವನ್ನು, ಮತ್ತಷ್ಟು ಅರ್ಥವಂತಿಕೆಯನ್ನು ಕೊಡುವ ಒಂದು ಪ್ರಯತ್ನ ಇದು. ಇಲ್ಲಿ ಈ ಕ್ಯಾಲಿಗ್ರಫಿಯನ್ನು ಮಾಡುವಾಗ ಬೇರೆ ಬೇರೆ ಲೇಖನಿಗಳನ್ನು, ಪೆನ್ನನ್ನು ಬಳಸ್ಕೊಂಡು ಅದರ ವಿನ್ಯಾಸಗಳನ್ನು ರೂಪಿಸ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳು, ಆ ಥರದನ್ನು ಕೂಡ ಹಾಕಿ ಇಲ್ಲಿ ಕಲಾಕೃತಿಗಳನ್ನು ಮಾಡಿದ್ದಾರೆ. ರಾಜ್ಯದ ರಾಷ್ಟ್ರಮಟ್ಟದಲ್ಲಿ ಗುರ್ಸ್ಕೊಂಡಿರುವಂತಹ ಶ್ರೇಷ್ಠ ಕ್ಯಾಲಿಗ್ರಫಿ ಕಲಾವಿದರು 5 ಕಲಾವಿದರು ಬಂದು 2 ದಿನಗಳ ಕಾಲ ಇಲ್ಲಿ ಕಾರ್ಯಾಗಾರ ಇತ್ತು. ಇಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅದರ ಪರಿಚಯವನ್ನು ಮತ್ತು ಅದರ ಒಂದು ಕಾರ್ಯಾಗಾರದಲ್ಲಿ ಅದರ ಬಗ್ಗೆ ಅರಿವನ್ನು ಮೂಡಿಸಿ, ಜೊತೆಗೆ 5 ಜನ ಕಲಾವಿದರು, ಕ್ಯಾಲಿಗ್ರಫಿ ಕಲಾವಿದರು ಇಲ್ಲಿ ಕಾಣುತ್ತಿರುವಂತಹ ಕ್ಯಾಲಿಗ್ರಫಿಗಳನ್ನು ಬರೆದಿದ್ದಾರೆ. ತೇಜಸ್ವಿಯವರ ಅರ್ಥಗರ್ಭಿತವಾದ, ಅಷ್ಟೇ ಪ್ರಸಿದ್ಧವಾದಂತಹ ಅವರ ಕೃತಿಗಳಲ್ಲಿ ಬರುವಂತಹ ಸಾಲುಗಳನ್ನು ಇಲ್ಲಿ ನೀವು ಕ್ಯಾಲಿಗ್ರಫಿ ಕಲಾ ಪ್ರಕಾರದಲ್ಲಿ ನೋಡಬಹುದು. ಅದೊಂದು ವಿಶಿಷ್ಟವಾದ ಅನುಭವವನ್ನು ನಿಮ್ಗೆ ಕೊಡುತ್ತೆ. ತೇಜಸ್ವಿ ಪ್ರತಿಷ್ಠಾನಕ್ಕೆ ಬರುವಂಥವರಿಗೆ, ತೇಜಸ್ವಿಯವ್ರನ್ನ ಯಾಗಷ್ಟೇ ಓದಲಿಕ್ಕೆ ಶುರು ಮಾಡುವಂಥವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವರ ಎಲ್ಲ ಕೃತಿಗಳ ಒಂದು ಕಿರು ಪರಿಚಯ ಇರುವಂತಹ ಗ್ಯಾಲರಿ ಇದು. ಅವರ ಎಲ್ಲ ಪುಸ್ತಕಗಳನ್ನು ಇಲ್ಲಿ ನೀವು ಕಾಣ್ಬೋದು. ಅದರ ಜೊತೆಗೆ ಆ ಕೃತಿಯ ಒಂದು ವಸ್ತು, ವಿಷಯ ಮತ್ತು ಅದು ಮುದ್ರಣವಾದ ವರ್ಷ ಮತ್ತು ಅದು ಯಾವ ಪ್ರಕಾರ ಅನ್ನೋದನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಇದನ್ನು ನೋಡ್ಕೊಂಡ ನಂತರ ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಅವರು ಇಲ್ಲಿಯೇ ಖರೀದಿಸ್ಬೋದು. ಮತ್ತು ಯಾವ ಪುಸ್ತಕ ಕೆಲವರಿಗೆ ಕೆಲವೊಂದು ಪ್ರಕಾರಗಳಲ್ಲಿ ಹೆಚ್ಚು ಆಸಕ್ತಿ ಇರ್ತದೆ, ಅವರು ಕೂಡ ಇದನ್ನು ನೋಡಿಕೊಂಡು ಅದು ಕಾದಂಬರಿಯ ಕತೆ ಅಥವಾ ಕವನ, ಅಂಕಣ ಬರಹಗಳಿರ್ಬೋದು, ವಿಮರ್ಶೆ ಇರ್ಬೋದು, ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಇರುವಂಥ ಕೃತಿಗಳ ಪರಿಚಯವನ್ನು ಇದರಲ್ಲಿ ನೋಡ್ಬೋದು. ಅದರ ಜೊತೆಗೆ ಮೊದಲ ಮುದ್ರಣದ ತೇಜಸ್ವಿಯವರ ಪುಸ್ತಕಗಳು ಮೊದಲು ಮುದ್ರಣಗೊಂಡಾಗ ಅದರ ಮುಖಪುಟ ವಿನ್ಯಾಸ ಹೇಗಿತ್ತು, ಅಲ್ಲಿಯ ಚಿತ್ರಗಳು ಹೇಗಿತ್ತು ಅನ್ನುವಂತಹ ಒಂದು ಮೊದಲ ಮುದ್ರಣದ ಕೃತಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಅದರ ಜೊತೆಗೆ ತೇಜಸ್ವಿಯವರ ಮದುವೆಯ ಆಹ್ವಾನ ಪತ್ರಿಕೆ, ಅದು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಅದರ ಜೊತೆಗೆ ತೇಜಸ್ವಿಯವರು ಬೇರೆಯವರಿಗೆ ಬರೆದಿರುವಂಥ ಪತ್ರಗಳು ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದು ಗ್ರಂಥಾಲಯ, ಗಾಜಿನ ಓದಿನ ಮನೆ. ಇಲ್ಲಿ ಕೂತ್ಕೊಂಡು ಓದುವಾಗ ನಿಮಗೆ ಸುತ್ತಲ ಒಂದು ಪರಿಸರದ ಕಾಣ ಸಿಗುತ್ತೆ. ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿಯ ವೈವಿಧ್ಯತೆಯನ್ನು ಹೊಂದಿರುವಂಥ ಪರಿಸರ, ಮಳೆಗಾಲ, ಚಳಿಗಾಲ ಮತ್ತು ಮಂಜು ಮುಸುಕಿದ ವಾತಾವರಣ, ಬೇಸಿಗೆ, ಹೀಗೆ ಕಣ್ಣು ಆಯಿಸಿದಷ್ಟು ದೂರಕ್ಕೂ ಕೂಡ ಹಸಿರು ಪರಿಸರದ ನಡುವೆ ತೇಜಸ್ವಿಯವರ ಕೃತಿಗಳನ್ನು ಓದುವ ಹೊಸ ಒಂದು ಅನುಭವ ಇಲ್ಲಿ ಸಿಗುತ್ತೆ. ತೇಜಸ್ವಿಯವರ ಎಲ್ಲ ಕೃತಿಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಈ ಕೃತಿಗಳಲ್ಲಿ ಅವ್ರಿಗೆ ಯಾವ್ದು ಬೇಕೋ ಆ ಕೃತಿಗಳನ್ನು ತಗೊಂಡು ತೇಜಸ್ವಿ ಕೃತಿಗಳನ್ನು ಓದುವ ಅನುಭವವನ್ನು ಪರಿಸರದ ನಡುವೆ ಕೂತ್ಕೊಂಡು ಇಲ್ಲಿ ಪಡಿಬೋದು. ಇದು ವಸ್ತು ಸಂಗ್ರಹಾಲಯದ ಪ್ರವೇಶ ದ್ವಾರ. ಇಲ್ಲಿ ನೀವು 2 ವಿಭಾಗಗಳಿದ್ದಾವೆ. ಒಂದು ಕೀಟ ಸಂಗ್ರಹಾಲಯ ಮತ್ತು ವಸ್ತು ಸಂಗ್ರಹಾಲಯ. ಈ ಕಡೆ ಕೀಟ ಸಂಗ್ರಹಾಲಯ ಇದೆ. ಇದು ತೇಜಸ್ವಿ ಅವರ
ಕರ್ವಾಲೋ ಕೃತಿಯಲ್ಲಿ ಬರುವಂತಹ ಆರುವ ಓತಿ, ಅಂದರೆ ಆ ಕರ್ವಾಲದ ಒಂದು ಪ್ರಮುಖ ಪಾತ್ರ ಅಂತಲೇ ಹೇಳ್ಬೋದು. ಅದನ್ನು ಇಲ್ಲಿ ನೀವು ನೋಡ್ಬೋದು. ಫ್ಲೈಯಿಂಗ್ ಲಿಸರ್ಡ್ ಅಂತ ಕರೀತಾರೆ. ಓಕೆ, ಇನ್ನೆಷ್ಟು ಇದು ತೇಜಸ್ವಿ ಅವರು ಕೀಟಗಳನ್ನು ಮಹತ್ವವನ್ನು ಹೇಳುವಂತಹ ಸಾಲುಗಳಿದ್ದಾವೆ. ನಡೆಯುವ ಕಡ್ಡಿ ಆರುವೆಲೆ ಇದರ ಮೊದಲ ಮಾತುಗಳಲ್ಲಿ ಬರುವಂತಹ ಸಾಲುಗಳನ್ನು ಇಲ್ಲಿ ಹಾಕಿದ್ದೀವಿ. ಅಂದರೆ ಕೀಟಗಳು ಕೂಡ ಈ ಒಂದು ಭೂಮಿಯ ಅಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ, ಎಷ್ಟು ಮುಖ್ಯ ಅನ್ನೋದನ್ನು ಹೇಳುವಂಥ ಸಾಲುಗಳಿವು. ಇದನ್ನು ಓದ್ಕೊಂಡು ನಾವು ಕೀಟ ಸಂಗ್ರಹಾಲಯಕ್ಕೆ ಪ್ರವೇಶ ಮಾಡಿದಾಗ ಕೀಟ ಸಂಗ್ರಹಾಲಯದ ಯಕಶ್ಚಿತ್ ಕೀಟ ಅನ್ನುವಂಥದ್ದನ್ನು ಎಷ್ಟು ಅಮೂಲ್ಯವಾದದ್ದು, ನಮ್ಮ ಪರಿಸರದ ಮತ್ತು ಒಟ್ಟು ಜೀವ ವ್ಯವಸ್ಥೆಯಲ್ಲಿ ಅದರ ಪಾತ್ರ ಎಷ್ಟು ಅಮೂಲ್ಯವಾದದ್ದು ಅನ್ನೋದನ್ನ ಮನದಟ್ಟಾಗುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಒಂದು ಆಕರ್ಷಣೀಯವಾಗಲಿ ಮತ್ತು ಅವರಿಗೊಂದು ಕುತೂಹಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಕೀಟಗಳ ಮಾದರಿಗಳನ್ನು ನಾವು ಅಲ್ಲಲ್ಲಿ ಇಟ್ಟಿದ್ದೇವೆ. ಇದು ಮಕ್ಕಳಿಗೆ ವಿಶೇಷ ಅಂತ ಅನಿಸ್ತದೆ. ಕೀಟಗಳು ಪ್ರತಿಯೊಂದು ಬಾಕ್ಸ್ನಲ್ಲಿ ಕೂಡ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅದರ ಹೆಸರುಗಳಿದ್ದಾವೆ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸರಳವಾಗಿ ಸಾಮಾನ್ಯ ಜನಗಳಿಗೂ ಕೂಡ ಅರ್ಥ ಆಗುವ ನಿಟ್ಟಿನಲ್ಲಿ ಅದರ ಮಾಹಿತಿಗಳನ್ನು ಕೂಡ ಹಾಕಿದ್ದೇವೆ. ವಿಶೇಷವಾಗಿ ಇಲ್ಲಿ ಎಲೆ ಹುಳವನ್ನು ನೋಡ್ಬೋದು, ಕಡ್ಡಿ ಹುಳವನ್ನು ನೋಡ್ಬೋದು. ಎಲೆಗಳ ನಡುವೆ ಎಲೆಯಾಗಿ, ಒಣಕಡ್ಡಿಗಳ ನಡುವೆ ಕಡ್ಡಿಯಾಗಿ ತನ್ನನ್ನು ಮರೆಮಾಚಿಕೊಂಡು ಬದುಕ್ತಿರುವಂಥ ಕೀಟ ಪ್ರಪಂಚದ ವಿಸ್ಮಯಗಳ ಕುರುಹಾಗಿ ಇಲ್ಲಿ ಅವುಗಳನ್ನು ನೀವು ನೋಡ್ಬೋದು. ಹಾಗೆ ಏನು ಕರ್ನಾಟಕದ ರಾಜ್ಯ ಚಿಟ್ಟೆ ಸದರ್ನ್ ಬರ್ಡ್ವಿಂಗ್ ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಹಾಗೆ ಜಗತ್ತಿನ ದೊಡ್ಡ ಪತಂಗಗಳಲ್ಲಿ ಒಂದಾದಂಥ ಅಟ್ಲಾಸ್ ಮಾತ್ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆ ಕಣಜಗಳ ಪ್ರಭೇದಗಳು, ಜೇನು ಅದು ಮತ್ತು ಅದರ ಮಹತ್ವ, ಇದರ ಜೊತೆಗೆ ಬೇರೆ ಬೇರೆ ಅಪರೂಪದ ಪಕ್ಷಿಮಟಗಳಲ್ಲಿ ಕಾಣಸಿಗುವಂಥ ಅಪರೂಪದ ಕೀಟ ಜಗತ್ತಿನ ಅನಾವರಣ ಈ ಒಂದು ಕೀಟ ಸಂಗ್ರಹಾಲಯದಲ್ಲಿ ನೀವು ನೋಡ್ಬೋದು. ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸಿ ರಮೇಶ್ ಅವರ ಎಲ್ಲರ ಮಾರ್ಗದರ್ಶನದೊಂದಿಗೆ ಒಂದು ಕೀಟ ಸಂಗ್ರಹಾಲಯ ಈ ಮಟ್ಟಿಗೆ ರೂಪುಗೊಂಡಿದೆ. ಇದರಲ್ಲಿ ಈ ವಿದ್ಯಾರ್ಥಿಗಳು ಮತ್ತು ಈ ಮೂವರು ಶಾಸ್ತ್ರಜ್ಞರ ಪಾತ್ರ ಮಹತ್ವದ್ದು ಅಂತ ಹೇಳ್ಬೋದು.